ಆದರೆ ನಾರದರು ಹೇಳಿದರೆಂದು ಯಾರಿಗೂ ಹೇಳಬಾರದು. ಅದು ಯಾತಕ್ಕೆಂದರೆ ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಗಟ್ಟನೆ ಈ ಸುದ್ದಿ ಬಯಲಿಗೆ ಬಿಟ್ಟರೆ ತಮ್ಮ ಮನೆಯ ಮುಂದಕ್ಕೆ ಇನ್ನು ಕಾಲಿಡಲಿಕ್ಕಿಲ್ಲ. ಅಮ್ಮಯ್ಯ, ಕೊಡು ಎನಗೆ ಅಭಯ, ಹೇಳುತ್ತೇನೆ ಉಪಾಯ. ನೀವೇ ಹೇಳಿದರೆಂದು ನಾನು ಯಾರು ಮುಂದೆ ಹೇಳುವುದಿಲ್ಲ. ಸ್ವಾಮಿ, ಬೇಗನೆ ಕನ್ಯೆ ಎನ್ನುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವುದು ಸ್ವಾಮಿ ಸಜ್ಜನ ಪ್ರೇಮಿ. ಸ್ವಾಮಿ, ಹಾಗಾದರೆ ಹೇಳುತ್ತೇನೆ ಕೇಳು. ಚೆನ್ನಾಗಿ ಹೇಳಿರಿ. ಕಮಲಾವತಿ ಎಂಬ ನಗರದಲ್ಲಿ ಕಮಲನಾಥನ ಸುದೀಯಳಾದ ರತಿಯು ಬಹು ಸುಂದರಿಯರುಳು. ನಿಜವೇ ಸ್ವಾಮಿ? ಆಕೆಯು ಬಹು ಚೆನ್ನಿಗಳು. ಹೌದೇ? ಆಕೆಯು ಮನ್ಮಥನ ಸಲುವಾಗಿಯೇ ಅಲ್ಲಿ ಜನಿಸಿರುವಳು. ಓಹೋ, ನೀನು ಅಲ್ಲಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡು ದ್ರುಪದನಂದಿನಿ. ಹೋಗು ನೀನು ಬೇಗನೆ. ಸ್ವಾಮಿ, ಅಮ್ಮಯ್ಯ, ನಾನು ಕಮಲಾವತಿಗೆ ಹೋಗುವೆನು. ಆದರೆ ತಾವೆಲ್ಲಿ ಹೋಗಿವಿರಿ? ಅಮ್ಮ ದ್ರುಪದನಂದಿನಿ, ಸ್ವಾಮಿ, ನೀನು ಕಮಲರಾಜನ ಹತ್ತಿರಕ್ಕೆ ಕನ್ಯೆಯನ್ನು ಗೊತ್ತು ಮಾಡುವುದಕ್ಕೆ ಹೋಗು. ಈ ನಾರದರಿಗೆ ಇನ್ನೇನು ಕೆಲಸವಿರುತ್ತದೆ ತಾಯಿ? 14 ಲೋಕಗಳು ತಿರುಗುವ ಈ ನಾರದರಿಗೆ ಬೇರೆ ಕೆಲಸವೇನಿರುತ್ತದೆ ತಾಯಿ? ಇನ್ನೇನಿರ್ತದಮ್ಮ, ನಾನು ಕೌಲಿಕ ಮಹಾರಾಜನಲ್ಲಿಗೆ ಹೋಗುವೆನು. ನನಗೆ ಸ್ವಲ್ಪ ಕೆಲಸವಿದೆ ತಾಯಿ. ಸೌಖ್ಯಪ್ರದಾಯಿ. ಸ್ವಾಮಿ, ಅಮ್ಮಯ್ಯ, ಹಾಗಾದ್ರೆ ಹೋಗಿ ಕಮಲರಾಜ ಶಂಕರಬಂಡಿ ಗ್ರಾಮದಲ್ಲಿ
ಮಾಸ್ಟರ್ ಅಂತ ಕೂಡ ಬೇರೆ ರಾತ್ರಿ ಹುಡುಕಾಡಂಗ ಫೋಟೋಗ್ರಾಫರ ಐಶ್ವರ್ಯ ಮತ್ತು ಬಾರೇ ಅಮ್ಮಯ್ಯ ಹೇತಕ್ಕೆ ಅಣ್ಣಯ್ಯ ನೀನು ದಾರು ನಿನ್ನ ಹೆಸರೇನು ನಿನ್ನ ಮಾತು ಸ್ಥಳದಾರುದು ನಿನ್ನೊಬ್ಬ ರಾಜಪುತ್ರಿ ಅಂತ ಬಾಗುವುದಲ್ಲ ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದ ಜಲವನ್ನು ಬಾಗಿ ಕರವನ್ನು ದೋಡಿಗೆ ಈ ಸಭೆಯಲ್ಲಿ ನಿನ್ನ ಕಾರಣವೇನು ನಿನ್ನ ಸಂಗತಿ ತಿಳಿಯದು ಎಲ್ಲ ಮುಂದೆ ತಿಳಿದು ತಾಯಿ ಅಣ್ಣಯ್ಯ ಅಮ್ಮಯ್ಯ ನಾನು ಬಂದ ಕಾರ್ಯವನ್ನು ನಡೆಸಿಕೊಳ್ತೇನೆ ಎಂದು ಮಾತು ಕೊಡುವೆಯಾ? ನಡೆಸಿಕೊಡುವ ಕಾರ್ಯವಿದ್ದರೆ ತಪ್ಪು ನಡೆಸಿಕೊಡುವರು ಅಮ್ಮಯ್ಯ. ಅಣ್ಣಯ್ಯ ಅಮ್ಮಯ್ಯ ಹಾಗಾದ್ರೆ ಹೇಳುವೆನು ಕೇಳು. ಹಾಗೇನು ಸಂಸ್ಕಾರವಾಗಿಯೋ ಪೊಡವೆ ಶ್ರೇಷ್ಠ ಚೆನ್ನಾಗಿ ಕೇಳು. ಕಾರಣ ನಾನು ಬಂದ ಕಾರ್ಯವನ್ನು ನಡೆಸಿಕೊಡುತ್ತೇನೆಂದು ಕೈಯನ್ನು ಹಾಕಿ ಒತ್ತಡವನ್ನು ಕೊಟ್ಟರೆ ಬಂದ ವಿಷಯವನ್ನು ಹೇಳುವೆನು ಕಮಲರಾಯ. ಹೇಳುವನ ತಾತ್ಪರ್ಯ ಅಮ್ಮ ಕಮಲಾಂಬಿಕೆ ಏನು ಮಾತನಾಡಿದೆ? ಇಷ್ಟ ಮಾತನ್ನೇ ಹೇಳಿದೆ. ಇದಕ್ಕೊಂದು ಶ್ಲೋಕ ಹೇಳುವನು ಚೆನ್ನಾಗಿ ಕೇಳ. ಹೃದಯ ತದ್ಭಾನು ಪಶ್ಚಿಮ ದಿಗ್ಭಾಗೆ ಪ್ರಚಲಯತೆ ಮೇರು ಸಿತಾಲಯಂ ಯತುಃ ವಿಕಸತೆಯ ಪದ್ಮವತಾಮ್ರತಿಯಾಯಂ ನವೋತೋಪಿ ಪುನರುಕ್ತಂ ಸ್ವಾದಿತಂ ಸಜ್ಜನಂ. ಅಮ್ಮಯ್ಯ, ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ಅಣ್ಣಯ್ಯ? ಪೂರ್ವಕ್ಕೆ ಮೂಡುವ ಸೂರ್ಯನು ಬಂದು ಮೇಲೆ ಪಶ್ಚಿಮಕ್ಕೆ ಮೂಡಿದನು ಮೂಡಬಹುದು. ನೀರಿನಲ್ಲಿ ಹುಟ್ಟುವ ಕಮಲವು ಪರ್ವತ ಶಿಖರದಲ್ಲಿ ಜನಿಸಿದರೆ ಎತ್ತಬಹುದು. ಬೇರೆ ಪರ್ವತವು ತನ್ನ ಸ್ಥಳವನ್ನು ಬಿಟ್ಟರೆ ಬಿಡಬಹುದು. ಇದು ಅಲ್ಲದೆ ಬರುವ ಈ ತನ್ನಗಾದರೆ ಆಗಬಹುದು. ಆದರೆ ಪುರುಷರ ಕೊಟ್ಟ ವಚನವು ಎಂದಿಗೂ ತಪ್ಪಲಾರದು. ಆದ ಕಾರಣ ತಂದೆ ಅಣ್ಣಯ್ಯ, ನಿನ್ನ ಮನಸ್ಸಿನ ದುಗುಡ ಏನಿರುವುದೆಯೋ ಅದನ್ನು ನಾನು ತಪ್ಪದೆ ನಡೆಸಿಕೊಡುವೆ. ಅಮ್ಮಯ್ಯ, ಅಣ್ಣಯ್ಯ,
ನೀನು ದಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳದ ಯಾವುದು, ಎಲ್ಲ ಸಂಗತಿಯನ್ನು ಎನ್ನ ಮುಂದೆ ತಿಳಿದು ತಾಯಿ ಸಂಸ್ಕೃತಾಯಿ. ನಾನು ದಾರಂದರೆ ನೀನು ದಾರು, ಹಸ್ತಿನಾವತಿಗೆ ಒಡೆಯನಾದ ಧರ್ಮರಾಜನ ಹೆಂಡತಿ ಎಂದ ಹೆಸರು ದ್ರೌಪದಿ. ಆದರೆ ಅಣ್ಣಯ್ಯ, ತಂಗೆ ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು. ಆದರೆ ಅಣ್ಣಯ್ಯ, ದ್ರೌಪದಿ ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಕನ್ಯೆ ದೊರೆಯದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ನಿನ್ನ ಮಗಳಾದ ನದಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಆದರೆ ಪಂಚ ಪಾಂಡವರ ಪ್ರಾಣನಾಯಕಿಯಾದ ದ್ರೌಪದಿ ಈ ನಡು ಸಭೆಯಲ್ಲಿ ನಿಂತು ಒಳ್ಳೆಯ ಸುದ್ದಿಯನ್ನು ಎತ್ತಿದೆ. ಉತ್ಸವ ಆಗ್ತದೆ. ಮತ್ತೇನಾದರೂ ನಿನ್ನ ಚಿತ್ತ ಬೇರಿದ್ದೆಂದು ತತ್ತರಪಟ್ಟು ಉತ್ತರಪಟ್ಟಿದ್ದರೆ ಎಂತ ಅತ್ಯುತ್ತಮ ಮಾತ ಪುರುಷೋತ್ತಮ ಸ್ನೇಹ ಮಾಡಲಿ ಹೇಳಲಿಯಲ್ಲ ಅಮ್ಮ ದ್ರೌಪದಿ. ಇದಕ್ಕಾಗಿ ರಂಭಾ ರೂಢಿ ಮಾಡಿ ವಚನವನ್ನು ಕೇಳಿದೆಯಾ ಹೇಗೆ? ಈ ಸುದ್ದಿಯನ್ನು ಬಿಟ್ಟು ನಿನ್ನ ಇಚ್ಛೆ ಏನು ಓದಬೇಡು, ಅದನ್ನು ನಾನು ತಪ್ಪದೆ ನಿಲ್ಲಿಸಿಕೊಡುವೆ. ಅಮ್ಮಯ್ಯ, ಆ ಕುಲಗೇಡಿ ಕೃಷ್ಣನ ಹೆಸರು ಮಾತ್ರ ಎಲ್ಲ ಕರ್ಣಕ್ಕೆ ಹಾಕಿದರೆ ಪಾಂಚಾಲಿ ನೀರೆಂದ ವೈಮಾನಿ ದ್ರೌಪದಿ. ನಿನಗೆ ಇದಕ್ಕೆ ಇಷ್ಟೊಂದು ಬಿಂಕ. ಆ ಕೊಲ್ಲನ ಮಗನಿಗೆ ಮಗಳನ್ನು ಕೊಡೆಂದ ಮಾತ್ರಕ್ಕೆ ಏತಕ್ಕೆ ಕೊಡುವುದಿಲ್ಲ? ನಾನೆತಕ್ಕೆ ಕೊಡಬೇಕು? ಅಣ್ಣನಿಗೇನು ಕಡಿಮೆಯಾಗಿರುವುದು? ನನಗೇನು ಕಡಿಮೆಯಾಗಿರುವುದು? ಅಣ್ಣಯ್ಯ, ತಂಗೆ, ನಮ್ಮ ಅಣ್ಣನು ಜಗತ್ಕಾರಣ ಮೂರ್ತಿಯು. ಆದರೆ ನಾನೇನು ಮಾಡಲಿ? ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ. ಆ ಮೂರ್ಖನ ಮಗನಿಗೆ ನಾನು ಮಗಳನ್ನು ಕೊಡುವುದಿಲ್ಲ. ಕೊಡುವ ಮಗಳನ್ನು ಕೊಡು ಎಂದು ಕೇಳಿದ್ರೆ ನಿನಗೆ ಇದಕ್ಕೆ ಇಷ್ಟೊಂದು ಸಿಟ್ಟು. ಆ ಕೊಲ್ಲನ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ. ಅಣ್ಣಯ್ಯ, ದ್ರೌಪದಿ, ಏನು ಕೇಳು? ಅದೇನು ಚೆನ್ನಾಗಿಲ್ಲ. ಕೃಷ್ಣ
ಮಾತು ಪರಿಚಯದವರೇನಲ್ಲ ಹಾಗೆಯೇ ಒಂದು ರಾಜವದನೆ ಅಲ್ಲಯ್ಯ ಆ ಕುಲಗೇಡಿ ಬೆಣ್ಣೆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ದೃಷ್ಟಿ ಪಾಲಕರು ಥನಿಯನ್ನು ಆಯ್ಕೆ ಮಾಡಿದರು. ಈ ಸಭೆಯಲ್ಲಿ ಕುಲದ ಜನರ ಕೈ ಚಪ್ಪಾಳಿಯೊಂದಿಗೆ ಆ ಮುಕುಂದನ ಕೂಡ ಬೇಗತನ ಮಾಡೆಂದರೆ ಎಂಬ ಕುಲಕ್ಕೆ ಕುಂದಲದ ಕೀರ್ತಿ ಎತ್ತಮದೇ ಉತ್ತಮ. ಈಗೋ ಎನ್ನ ಸುಂದರಿಯಾದ ರತಿ ದೇವಿಗೆ ಹೊರಲು ಜಿಗಿದ ಹೋದರೆ ಹಿಂದಿನಿಂದ ಒಂದು ತಪ್ಪಾಯಿತೆಂದು ನಿನ್ನ ಕಾಲಗಳನ್ನು ಬೇಡುತ್ತೇವೆ. ಹೋಗಮ್ಮ ಕತ್ತಲು ಹೋಳಿಗೆ ಸುದ್ದಿಯನ್ನು ಖಂಡಿತವಾಗಿ ನಿನ್ನ ಮೇಲೆ ಎನ್ನ ಎದುರಿಗೆ ಸರ್ವತ ಎತ್ತಬೇಡ ಭವನೇ ನೋಡಿ ನಮ್ಮ ಮನೆ ಬೇಗನೆ ಕಮಲ ಚಕ್ರವರ್ತಿ ಕೊಡುವ ಮಗಳನ್ನು ಕೊಡು ಎಂದು ಕೇಳಿದ್ರೆ ನಿನಗೇತಕ್ಕೆ ಇಷ್ಟೊಂದು ಕೋಪ? ಎಷ್ಟು ಮಾತ್ರಕ್ಕೂ ಆ ಗೊಲ್ಲನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ. ಮಾತು ಕೊಟ್ಟಿರುವಿಯಲ್ಲ, ನಾನು ಮಗಳನ್ನು ಕೊಡುವುದೆಂದು ಮಾತು ಕೊಟ್ಟಿಲ್ಲವಲ್ಲ. ಕೊಟ್ಟ ಮಾತು ತಪ್ಪಬೇಡ. ನಾನು ಏನನ್ನು ಕೊಡುವುದೆಂದು ಮಾತು ಕೊಟ್ಟಿಲ್ಲವಲ್ಲ. ಅಣ್ಣಯ್ಯ, ಹೋಗದೆ ನಾನು ಬಂದ ಕಾರ್ಯವನ್ನು ನಡೆಸುತ್ತೇನೆಂದು ನೀನು ಮಾತು ಕೊಟ್ಟಿರುವೆ. ನಾನು ಮಾತು ಕೊಟ್ಟಿಲ್ಲವಲ್ಲಮ್ಮ. ಅಣ್ಣಯ್ಯ, ಹೋಗದೆ ಹೇಳುವರೆ ಕೇಳು. ಕೊಟ್ಟ ಮಾತನ ತಂದೆ ಬಾಳಬಾರದು. ಕೊಟ್ಟ ಮಾತನ ತಂದೆ ಬಾಳಬಾರದು. ಕೆಟ್ಟ ಮಾತನ ಯಾರಿಗೆ, ಕೆಟ್ಟ ಮಾತನ ಯಾರಿಗೆ ಆಡಬಾರದು. ಕೊಟ್ಟ ಮಾತನ ತಂದೆ ಬಾಳಬಾರದು. ನಿನ್ನ ಸಿರಿಯ ಸಂಪದವೆಲ್ಲ ಹಳೆಯ ಕರುಣೆ ಬೇಸರವಿಲ್ಲ. ನಿನ್ನ ಸಿರಿಯ ಸಂಪದವೆಲ್ಲ ಹಳೆಯ ಕರುಣೆ ಬೇಸರವಿಲ್ಲ. ಹಮ್ಮಿನಿಂದ ಕೊರವೇನಿಲ್ಲ, ಹಮ್ಮಿನಿಂದ ಕೊರವೇನಿಲ್ಲ. ಯಾರಡಿರಲಿಲ್ಲ. ಕೊಟ್ಟ ಮಾತನು ತಂದೆ ಬಾಳಬಾರದು. ಕೊಟ್ಟ ಮಾತನು ತಂದೆ ಬಾಳಬಾರದು. ಕಮಲ ಚಕ್ರವರ್ತಿ, ಹೋಗದೆ ಕೊಟ್ಟ ಮಾತನ್ನು ತಪ್ಪಬೇಡ, ಕೆಟ್ಟ ಮಾತನ್ನಾಡಬೇಡ. ಅದು ಯಾತಕ್ಕೆ ಹೇಳಬಾರದು. ಅಣ್ಣಯ್ಯ, ಹೋಗದೆ ಹಮ್ಮಿನಿಂದ ಫಲವೇನಿಲ್ಲ. ಎಷ್ಟು ಮಾತ್ರಕ್ಕೂ ನಾನು ಮಗಳನ್ನು ಮಾತ್ರ ಬಿಡುವುದಿಲ್ಲ. ಅಣ್ಣನು ಜಗತ್ಕಾರಣ ಮೂರ್ತಿಯು, ಆತನು ಲೋಕರಕ್ಷಕನು. ನಾನು ರಾಜನು. ಅಣ್ಣಯ್ಯ, ಹೋಗದೆ 14 ಲೋಕಗಳಿಗೆ ಸಂರಕ್ಷಣ ಕಲ್ಪಕನು ಅಣ್ಣನಾದ ಶ್ರೀಹರಿಯು. ಆದರೆ ನಾನೇನು ಮಾಡಲಿ. ಅಂಥನೇ ನಿನಗೆ ಬೀಗನಾಗಿ ಬಂದರೆ 3 ಲೋಕದಲ್ಲಿ ಎಲ್ಲ ರಾಜರಿಗಿಂತ ಹಿರಿಯನಾಗುವೆ. ಮನವನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೊ ಅಣ್ಣ ರಾಜಾದ್ರಿಗಣ್ಯ. ಪಂಚಪಾಂಡವರ ಸತಿಯಾದ ಹೋಗದೆ ಎಂತ ಗುರುಜನ ನೋಡಿದೆ. ಇಷ್ಟ ಮಾತನ್ನು ಹೇಳಿದೆ. ಹೊರಗೆ ಈ ಜಗತ್ ಕಾರಣ ಮೂರ್ತಿ ಎಂದು ಹಾಡ್ತೀಯಲ್ಲ. ಸಹಜವಾಗಿ ಅಯ್ಯೋ ಈ ನುಡಿಯನ್ನು ನಾನು ಕೇಳಲಾರೆ. ಪಾಂಚಾಲೆ, ಇದೇ ಮಾತು ಎನ್ನೊಂದು ಸಾರಿ ನುಡಿದರೆ ನಿನ್ನ ಕುತ್ತಿಗೆಯನ್ನು ಬಿಡದೆ ಅಷ್ಟು ಮುಗಿಸಿದನು. ಎಚ್ಚರಿಸಿದ ಮಾತನಾಡು. ಆ ಚಾಂಡಾಲನಾದ ಗೊಲ್ಲನ ಸುದ್ದಿಯನ್ನು ಘಳಿಗೆಯನ್ನು ಸುದ್ದಿ ಮಾಡಿಕೊಳ್ಳುವುದಕ್ಕೆ ಯಾರೇನು ಅರಿಯದವರಲ್ಲ. ಈ ಹೇಳುವ ಕ್ಷಣಕ್ಕೆ ಅವನಿಗೆ ಸುಗುಣನಾಗಲಿಲ್ಲ. ಅಮ್ಮ ದ್ರೌಪದಿ, ಕಮಲ ಚಕ್ರವರ್ತಿ, ಇದು ಹಾಗಿರಲಿ. ಅವನೇ ರಕ್ಷತೆ ಮಾಡಿದರೆ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡ್ಯಾರೆ.
ಮತ್ತೆ ಬೇಡವೇ ಭ್ರಷ್ಟಳೆ. ಅಣ್ಣಯ್ಯ ನಾನು ಮಗಳನ್ನು ಕೊಡಬೇಕೆಂದು ನಿಮಗೆ ವಚನವನ್ನು ಕೊಟ್ಟಿರುವೆ. ಹೇಗೆ ಖರ್ಚು ಮಾಡಿ ಕೇಳುವುದಕ್ಕೆ ಬಂದಿರುವೆಯಲ್ಲ, ನಿಮ್ಮ ಅಕ್ಕನ ಗೊಂಡು ಏನಾದರೂ ನಿಮಗೆ ಕೊಟ್ಟಿರುವೆಯಾ? ಹೇಗೆ ಇದು ಅಲ್ಲದೆ ಎಲೆ ಅಡಿಕೆಯನ್ನು ತರಿಸಿ ಇಲ್ಲಿ ಕುಳಿತಿರುವ ದೈವದ ಮುಂದೆ ಕರೆಸಿ ಶಿಬಿರನ್ನು ಮಾಡಿರುವೆಯಾ? ಹೇಗೆ ಕೇರಳಂದ ಗುಡಿ ಮೈ ಮೇಲೆ ಬಿದ್ದಂತಾಯ್ತು ನೋಡಿದೆಯಾ? ನೀಚಳೆ ಪ್ರೇತಿ ವಚನವನ್ನು ಉತ್ತರಿಸಬೇಡ. ಆತಿಗೆ ನಡೆದು ಹೋಗದೆ ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಮಗಳಿಲ್ಲ. ಆತನ ಜಗತ್ತನ್ನು ಓದ್ತೀಯೋ, ಆದರೆ ನಾನೇನು ಮಾಡಲಿ? ಹುಲ್ಲಿಗಿಂತ ಕಡಿಯಾಗಿ ಮಾತನಾಡುವೆಯ. ಅಣ್ಣನು ಲೋಕರಕ್ಷಕನು, ಆದರೆ ನಾನೇನು ಮಾಡಲಿ? ಮಗಳನ್ನ ಏತಕ್ಕೆ ಕೊಡುವುದಿಲ್ಲ? ಆ ಗೊಲ್ಲದ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ. ಅಣ್ಣಯ್ಯ ನಮ್ಮ ಅಣ್ಣನನ್ನು ಏನನ್ನು ಮಗಳಿದೆ? ಕುಲ್ಲ ಗೊಲ್ಲ ಎಂದು ಮಗಳಿದೇನು? ನಮ್ಮ ಅಣ್ಣನನ್ನು ಏನನ್ನು ಮಗಳಿದೆ? ಕುಲ್ಲ ಗೊಲ್ಲವೆಂದು ಮಗಳಿವಲ್ಲ. ಎಂತ ಮಾತು ಮಾತಾಡ್ತದೆ ಅಮ್ಮ. ಜಾಗ್ರತೆಯಿಂದ ಇವಳ ಕುತ್ತಿಗೆಯನ್ನು ಬಿಡಿದು ನಾವು ಕೋಯಿ ಬೆಳಗ್ಗೆ ಬೆಂಬಲವಾಗಿ ದಾರ ಬರಲು ನೋಡುವ ಸಾರದೆ ನಿನ್ನ ಕೆಲವೊಂದು ಹೋಗದೆ ಅಮ್ಮ. ಎಂತ ಬಂಗಾರ ಮಾಡ್ಕೊಂಡು ಏನ್ ಮಾಡಿ ಬಳ ಬಂಗಾರ ತಂಗದಪ್ಪ. ನಾನು ಇಸ್ಕೊಡ್ತ ಬಾಯಿ ಬಂದ ಯಾಕೆ ಕಮಲ ಚಕ್ರವರ್ತಿ ಕಣ್ಣೇರುವ ಮನೆಗೆ ಯಾರಾದ ಬರಬಹುದು? ಕಣ್ಣೆಯನ್ನು ಯಾರಾದ ಕೇಳಬಹುದು? ಯಾರಾದ್ರೂ ಕೇಳಬಹುದು. ಆ ಗೊಲ್ಲದ ಮಗನಿಗೆ ಮಾತ್ರ ಬಿಡುವುದಿಲ್ಲ. ಕಮಲ ಚಕ್ರವರ್ತಿ ಏನು ಕೇಳು? ಅದೇ ಚೆನ್ನಾಗಿ ಕಣ್ಣ ಕೇಳಿದರೆ ತಪ್ಪೇನು?
ನಿನ್ನ ಮಗಳನ್ನು ಮನ್ಮಥನೆ ಕೊಟ್ಟು ಲಗ್ನವನ್ನು ಮಾಡಿದರೆ ಧರೆಯ ಮೆರೆಯುವ ಅಮರೇಶ್ವರನು ನಿನ್ನ ಮೆಚ್ಚವನು, ಇಲ್ಲವಾದರೆ ಮೆಚ್ಚುವುದಿಲ್ಲ. ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ ಕಮಲಾಯ ಮೃತ್ಯುಂಜಯ. ಮಗಳನ್ನು ಕೊಡದಿದ್ದರೆ ಶ್ರೀ ಅಮರೇಶ್ವರನು ಮೆಚ್ಚುವುದಿಲ್ಲವೆಂದ ನಿಶ್ಚಯವಾಗಿ ನಡೆದೆಯಲ್ಲ. ನಾನೇನು ಶಿವನ ಕೂಡ ಕಥನ ಮಾಡಲಿಕ್ಕೆ ಹೋಗಲಿಲ್ಲ. ಆತನ ಸಾಕ್ಷಿಯಾಗಿ ನೀನಲ್ಲಿ ಕೇಳಿದೆ. ಆತ ನಿಮ್ಮಂತ ಪಕ್ಷ ಪರಪಕ್ಷ ಮಾಡಿ ನ್ಯಾಯ ಹೇಳುವುದಲ್ಲ. ಆ ಪರಮೇಶ್ವರನೇ ಇದೇ ದಿನವೇ ಎಲ್ಲನ್ನು ಬಂಧನದಲ್ಲಿಡಲಿ, ಪಾಂಡವರುಗಳಿಂದ ಸುತ್ತಲೇ ಸುಡಲಿ. ಆ ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದು ಬರೀ ಹೊಟ್ಟೆ ಕಿಚ್ಚಿಗೆ ನಿನ್ನ ಇಚ್ಛೆ ಬಂದಂತೆ ಮಗಳದರಿಯೋದಕ್ಕೆ ಏನಾಗಬಲ್ಲದೆಯೇ ಗುರುಮಾರ್ಗಳೆ? ಇನ್ನು ಮೇಲಿಗೆ ಹೆಚ್ಚಿಗೆ ತುಚ್ಛೋದನೆಗಳನ್ನು ಉತ್ತರಿಸಿದರೆ ಒಳ್ಳೆ ನಡು ಸಭೆಯಲ್ಲಿ ಹೌದಾ ಕುಳಿತಿರುವೆಯಲ್ಲ, ಇಲ್ಲಿ ಹತ್ತಿರ ನಿನ್ನನ್ನು ಕೇಳುವುದಾರು. ಏನೇ ಗುರುಮಾರ್ಗಳೆ, ಕೊಟ್ಟರೆ ಕೊಂಡಾಡಬೇಕು, ಕೊಡದಿದ್ದರೆ ಬಿಟ್ಟಾಡಬೇಕೆಂಬ ದುರ್ಬುದ್ಧಿಯನ್ನು ನಿನಗೆ ತಾರು ಕೇಳಿದರು. ಏನಿದೆ ಎಂತ ಕುದುರೆಗಳನ್ನು ನಾಂಬಲ್ಯನ ಆಡಮದಲ್ಲನ ಮೊದಲಿಗೆ ಮಗಳನ್ನು ಕೊಡುವುದುಂಟೇನಿದ್ದಾರೆ. ಬಾಯಿ ಮುಚ್ಚಿಕೊಂಡು ಎಲ್ಲ ಮೂರ್ಖರೇ, ಮಗಳನ್ನು ಕೇಳಲು ಬಂದರೆ ಹೆಣ್ಣ ಮಗಳ ಅಲ್ಲಲಾದ ಕಪ್ಪು ಹಿಡಿದು ನೂಕುವೆಂದು ಮಗಳುವೆಯ. ಸಹಜವಾಗಿ ಮಗಳು ಎಲ್ಲ ಕಷ್ಟ, ಎಲ್ಲ ಧಮ, ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಮಗಳನ್ನು ಕೊಟ್ಟ ಪುಣ್ಯವನ್ನು ಕಟ್ಟಿಕೋ. ಕೊಲ್ಲದ ಮಗನಿಗೆ ಮತ್ತೆ ಮಗಳನ್ನು ಕೊಡುವುದಿಲ್ಲ. ಮತ್ತೆ ನಮ್ಮ ಅಣ್ಣನನ್ನು ಕೊಲ್ಲಲೆಂದು ಮಗಳುವೆಯ. ಸಹಜವಾಗಿ ಮಗಳು ಎಲ್ಲ ಕಷ್ಟ, ಎಲ್ಲ ಅಧಮ, ಎಲ್ಲ ನೀಚಾತ್ಮ, ಮಹಾಭೋಗನೆ. ಇದೇ ಕಗ್ಬೇನಹಳ್ಳಿ ಗ್ರಾಮದಲ್ಲಿ ಪಾಂಡು ವಿಜಯದಲ್ಲಿ ಕೌರವನ ಪಾತ್ರ ಮಾಡಿದಂತ ಉಲ್ದಿ ತಿಮ್ಮಪ್ಪ ಇವರು ಪಾಂಡುವಿಕೆ ಎಂಬ ಬಯಲಾಟದಲ್ಲಿ ಚಕ್ರವರ್ತಿ ಎಲ್ಲ ಮೂರ್ಖ, ನನ್ನನ್ನು ಬಾಯಿಗೆ ಬಂದ ಹಾಗೆ ಮಗಳುವೆಯ. ಸಹಜವಾಗಿ ಮಗಳು ಕತ್ತು ಹಿಡಿದು ಲೋಕವೆಂದು ಹೇಳುವೆಯ. ಸಹಜವಾಗಿ ಹೇಳುವುದು ನಿನ್ನ ಸಿರಿ ಸಂಪತ್ತೆಲ್ಲ ಹಾಳಾಗಿ ಹೋಗಲಿ. ನಿನ್ನ ಬಾಯಿಗೆ ಹೊರಬೀಳಲಿ. ಸಂಪತ್ತೆಲ್ಲ ಹಾಳಾಗಿ ಹೋಗಲು ಎಲ್ಲ ಮೂರ್ಖ, ನಿನ್ನ ಮನೆಯಲ್ಲಿ ನಡ ಕಂಬವೇ ಉಳಿದು ಹೋಗಲಿ. ಕತ್ತು ಹಿಡಿದು ಲೋಕವೆಂದು
ಏನೇ ಹದಮಳೆ ಗಳಿಗೊಂದ ದುಷ್ಟ ನುಡಿಗಳೊಂದಿವೆಯಲ್ಲ ನಿನಗೆಷ್ಟು ಗರ್ವ ಇರುವುದು ನಿನಗೆಷ್ಟು ಗರ್ವವಿರುವುದು? ಏನೇ ಮಾನಹೀನವಾದ ಎಂದಕ್ಕೆ ದುಸ್ವಾಸನೆಂಬ ಕಡು ಪರಾಕ್ರಮೆ ಈ ನಡುಸಭೆಯಲ್ಲಿ ನಿಮ್ಮ ಗುಂಡೆಯ ಮೇಲಿನ ಸೇರಿಯನ್ನು ಸೆಳೆದು ಮರ್ಯಾದೆಯನ್ನು ಕಳೆದರು ನಾಚಿಕೆ ಹುಟ್ಟಿರಲ್ಲ ಏನೇ ಹರಮಳೆ ವಿರಾಟ ನಗರದಲ್ಲಿ ಕೀಟಕರನನ್ನ ಮುಂದೆಯನ್ನು ಬಿಡುಗಡೆದರು ಇಂದು ನಿನಗೆ ಸ್ವಲ್ಪವಾದರೂ ನಾಚಿಕೆ ಆಗ ಆ ಕೀಚಕನ ಗತಿ ಏನಾಯಿತು ಅಂತ ನೀನು ತಿಳಿದುಕೊಂಡಿಲ್ಲವೇ? ಏನೇ ಮೂರ್ಖರೇ ಮೂರ್ಖರೇ, ಇನ್ನೊಮ್ಮೆ ರತಿಯ ಸುದ್ದಿಯನ್ನು ಎತ್ತಿದರ ತಕ್ಷಣವೇ ನನ್ನ ಬಾಯಿಗೆ ಹೊಡೆದು ನಿನ್ನ ಕುತ್ತಿಗೆಯನ್ನು ಬಿಡಿದು ಹೋಗ್ತೀವಿ ಸೋಮನ ಬಾಯಿ ಮುಚ್ಚಿಕೊಂಡು ಹೇಳಿ ಪಾಂಚಾಲೆ ಏನೇ ಮೂರ್ಖರೇ ಏನೇ ದುಷ್ಟರೇ ಎಂದ ಸರಪಿಡಿದು ಹೇಳಿದೆಯಾ? ಸಮಾಜವಾಗಿ ಹೇಳಿದರು ಭಂಡನಾದ ದುಶ್ಯಾಸನನು ಎಂದ ಸೀರೆಯನ್ನು ಸೆಳೆದು ಮರ್ಯಾದೆಗೆ ಕಳೆದೆಂದು ನೋಡಿದೆಯಾ? ಈ ಜನರು ನೋಡಿರಬರಲ್ಲ ಎಲ್ಲೋ ಭ್ರಷ್ಟ, ಏನೇ ಭ್ರಷ್ಟರೇ ಮಗಳನ್ನು ಕೊಡು ಎಂದು ಕೇಳಿದ್ರೆ ಎಲ್ಲ ಸಲದ ಮಾತನ್ನಾಡುವೆಯಾ? ನಾನು ಕೊಡುವುದಿಲ್ಲ ಒಂದು ಹೇಳಿದಾಗ ನೀನು ಹೋಗಬೇಕಾಗಿ ಎಲ್ಲೋ ಭ್ರಷ್ಟ, ಏನೇ ಭ್ರಷ್ಟರೇ ಎಲ್ಲೋ ದುರ್ಮಾರ್ಗ, ಏನೇ ದುರ್ಮಾರ್ಗವೇ ಎಲ್ಲೋ ಮೂಢ, ಏನೇ ಮೂರ್ಖರೇ ಎಲ್ಲೋ ಮನಹಾಸನೆ, ಏನೇ ಮನಾಂಧರೇ ಸೇತೆ ಬಯಸೆ ರಾವಣ ಭ್ರಷ್ಟ, ಎಲ್ಲ ಬಯಸೆ ಕೇಚಕ ಭ್ರಷ್ಟ. ಏನೇ ಹನುಮಲೇ ಮಗಳನ್ನು ಕೊಡುವುದಿಲ್ಲವೆಂದು ಹೊಗಳಿದೆಯಲ್ಲ, ರಾಜವಾಗಿ ಮಾಡಿದನು ನೀನು ಕೊಟ್ಟರು ನಾನು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲವಲ್ಲ ಎಲ್ಲೋ ಮೂರ್ಖ, ಏನೇ ಮೂರ್ಖರೇ ನಿನ್ನ ಮಗಳನ್ನು ಊರ ದೇವತೆಗೆ ಮೋಕ್ಷೆ ನಿನ್ನ ತಂದೆ ಯಾವ ದುರ್ಮತ ಬಂದನು ನನಗೆ ಪಾಂಡವರಿಗೆ ಕೊಟ್ಟನಲ್ಲ ನಿನ್ನನ್ನು ಮುಖ್ಯಮಂತ್ರಿ ಕಮಲ ಚಕ್ರವರ್ತಿ, ಎಲ್ಲ ಪತಿಯಾದ ಪಂಚ ಪಾಂಡವರು ನನ್ನನ್ನು ಗೆದ್ದುಕೊಂಡು ಬಂದರು. ನಾನು ನನ್ನ ಮಗಳನ್ನು ರಾಜವೈಭವದಿಂದ ಬಗ್ಗೆ ಮಾಡಿಕೊಡುವೆನು ಎಲ್ಲೋ ಮೂರ್ಖ, ಏನೇ ಮೂರ್ಖರೇ ಏನು ಮಾಡಿಕೊಳ್ಳುವೆಯೋ ಮಗಳನ್ನು ಮನೆ ಇಟ್ಟುಕೊಳ್ಳುವೆಯೋ? ನಾನು ಹೇಗಾದ್ರೂ ಮಾಡಿದೆ ನಿನಗೆ ಸಿಕ್ಕಬೇಕು ಎಲ್ಲೋ ಭ್ರಷ್ಟ, ಏನೇ ದುಷ್ಟರ ನಿನ್ನ ಮಗಳು ಮದುವೆಯಾಗಿ ಹೋದರೆ ನಂಟಾಗ ಮನೆ ಸೇರುವರು.
ಪ್ರಯತ್ನ ಮಾಡುವೆನು. ಎಲ್ಲೋ ಭ್ರಷ್ಟ ಏನೇ ಪ್ರಶ್ನೆ ಬಳಿ ಬಳಿ ಸಾರಕ್ಕೆ ಈ ಚಾಂಡಾಲ ಮುಂದೆ ಆ ಕುಲಗೇಡಿ ಕೃಷ್ಣನ ಬಲದಿಂದ ಎನ್ನ ಲೆಕ್ಕದಿದೆ. ಸಣ್ಣ ಬಾಯಿಗೆ ಬಂದಂತೆ ಮಗಳು ನೋಡಿದೆ ನೋಡಿದ್ದೀವ. ಅಯ್ಯೋ ಈ ನಡಿಯನ್ನು ನೋಡಿ ಕೇಳಲಾರೆ. ಜಾಗ್ರತೆಯಿಂದ ಗುತ್ತಿಗೆಯನ್ನು ಬಿಡುವುದು ನಮ್ಮ ಪುರದ ಹೊರಕ್ಕೆ ತಪ್ಪು ಸಾರದೆ. ಅಮ್ಮ ಇಂಥ ಬಂಗಾರ ಏನ್ ಮಾಡ್ತೀವಿ ಬಾ ಏನೆಲ್ಲ ಬಂಗಾರ ತಂಗ ನಾನಿಸ್ಕೊಡ್ತೀನಿ ಹಂಗೆ ಅಮ್ಮ ಈಗೊಂದು ಬೇಯಿಸ್ಕೊಂಡು ಮಗ ಮಾಡ್ಕೋಬೇಕಂಬ ಏನು ಗೊತ್ತಾಗ ಬಾಪ ಎಲ್ಲ ಸರಿಯಾದಾಗ ಮಾತು ಕಟ್ಕೊಂಡು ಹೋಗಿ ನೋಡಿ ಬಾಪ ಅಪ್ಪ ಅದೆಲ್ಲ ನೋಡು ಇಟ್ಬಿಟ್ಟ ಹೋಗಿ ಸಣ್ಣ ಎಲ್ಲ ಕುಡಿಯ ಮಕ್ಕಂಬಿಟ್ಟ. ಅಪ್ಪ ಸಾರಥಿ ಅಮ್ಮ ಜನನಿ ಆ ಕೊಂಡೆ ಮುಂಚೆನಾದ ನಾಲ್ವರ ಮಾತನ್ನು ಕೇಳಿ ಕಮಲಾವತಿಗೆ ಹೋಗಿ ಅವಮಾನಿತರಾದೆನು. ಈಗ ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಿದ ಸಾರಥಿ ತಿಳಿಯಲಾಗಿದೆ ಪರಿಸ್ಥಿತಿ. ಅಮ್ಮ ಸರಿಯಾದ ಮಾತು ಕಟ್ಕೊಂಡ್ ಬಂದಿಯಲ್ಲ ಇಂಥದ್ದು ಮಾತು ಕಟ್ಕೊಂಡ್ರೆ ಹೆಂಗ್ ಸಿಗ್ತದೆ. ಇದೇ ಕಟ್ಬೇನಹಳ್ಳಿ ಗ್ರಾಮದಲ್ಲಿ ಅಭಿಮಾನ್ಯ ಕಾಳಗದಲ್ಲಿ ಕರ್ಣನ ಪಾತ್ರ ಮಾಡಿದಂತವರು ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಮಾಡಿರ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಹಲೋ ದ್ರೌಪದಿ ಅಮ್ಮನವರಿಗೆ ಕನ್ನೆಯ ದೊರೆತಂತೆ ಕಾಣುತ್ತದೆ. ಕನ್ನೆಲ್ಲ ಯಾವ ಸಿಕ್ಕವೆಣ್ಣ ನಿಮ್ಗೆ ಆಯ ಬಾಯ್ಕೆ ಹೋಗಿ ನೀವು ನಾ ಚಾಡಿಕೋರನಾದ ನಾರದ ಅಮ್ಮ ದ್ರೌಪದಿ ಕಣ್ಣಲ್ಲಿ ಜಗಳ ಇಕ್ಕೋರು ನೀನು. ಹೌದಮ್ಮ ಹಾಗೆ ಮಾತನಾಡುವೆ. ನಿನ್ನ ಮಾತು ಕೇಳಿ ಕಮಲಾವತಿಗೆ ಹೋಗಿ ನಾನು ಅವಮಾನಿತನಾದೆನು. ಅಮ್ಮ ದ್ರೌಪದಿ ಆಚೆಗೆ ಹೋಗಿ ಕೊಂಡೆ ಮಿಂಚಣವೇ ಕಮಲರಾಜನು ನಿನ್ನನ್ನು ತಿರಸ್ಕರಿಸಿದನು. ಹಾಗಾದರೆ ಈಗಲೇ ಹೋಗಿ ಕಮಲರಾಜನ ಬಳಿಗೆ ಹೋಗುವೆನು. ಈಗಲೇ ಆ ಕಮಲರಾಜನ ಮಂಕುಬುದ್ಧಿಯನ್ನು ಬಿಡಿಸುವೆನು. ನಾರಾಯಣ ಗೋವಿಂದ ಗರುಡಧ್ವಜ ಎಲ್ಲ ಸಾರಥಿ ಸ್ವಾಮಿ ಕಮಲೇಂದ್ರನ ಸಭೆಗೆ ಹೋಗೋಣ ಸಾರಥಿ.
ಅತಿ ದಾಖಲಾತಿ. ನಿಮ್ಗೆ ಎಷ್ಟೊಂದು ಆಗಲ್ಲ ಸ್ವಾಮಿ. ಜಲ್ದಿ ಬರೆಯಪ್ಪ, ಜಲ್ದಿ ಕಟ್ಟಿಗೆ ಬರೆಯ. ಐಶ್ವರ್ಯ ಮತ್ತು ಮಹಾರಾಜನೇ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಸ್ವಾಮಿ ನಾರದರೇ, ಮಹಾರಾಜನೇ, ಈ ಪೀಠವನ್ನು ಅಲಂಕರಿಸಿರಿ. ನಿನ್ನ ಇಷ್ಟದಂತಾಗಲಿ ಮಹಾರಾಜ. ಮಹಾರಾಜ, ನಾರದರೇ, ನಿನ್ನ ಮನೆಯಲ್ಲಿ ಎಲ್ಲರೂ ಸೇವದಿಂದಿರುವರೆ. ನಾರದರೇ, ಓ ಕಮಲರಾಯ, ನಿಮ್ಮ ಅಂತಃಕರಣದಿಂದ ಯಾವುದಕ್ಕೂ ಕೊರತೆ ಇಲ್ಲದ ಸರ್ವರು ಸುಖದಿಂದಿರುವವ. ಅಹೋ ಮುರುಕುಂಗವ, ಓ ಕಮಲರಾಯ, ತಾವು ತಾವ ದೇಶದಿಂದ ಬರೋಣವಾಯಿತು. ತಾವ ದೇಶಕ್ಕೆ ಸಂಚಾರವಾಗಿದ್ದೀರಿ. ತಾವ ಲೋಕದಲ್ಲಿ ಏನೇನು ವರ್ತಮಾನ ಜರುಗಿದೆ ಅವುಗಳನ್ನೆಲ್ಲ ಸಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆ. ನಾರದರೇ, ಓ ಕಮಲರಾಯ, ಯಾತಕ್ಕೆಂದರೆ ಅದು ಯಾತಕ್ಕೆ ರಾಜ? ತಮ್ಮ ಮೊಮ್ಮಗಳಾದ ರೆಡ್ಡಿ ದೇವಿಯ ಲಗ್ನ ಮಾಡಬೇಕೆಂದ ದೇಶಗಳಿಗೆ ಚಿತ್ರಪಟಗಳನ್ನು ಕಳಿಸಿಕೊಟ್ಟಿರುವೆನು. ನೀನು ಸಂಚಾರ ಮಾಡಿ ಬಂದ ದೇಶದಲ್ಲಿ ಏನಾದರೂ ಈ ಹೊಸ ವರ್ತಮಾನ ಜರುಗಿದ್ದರೆ ಚೆನ್ನಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವ ಪ್ರಸಂಗವೇನು? ಆಡಿದ ತಮ್ಮ ಪಾದ ಮತ್ತು ಓ ಕಮಲರಾಜ, ಆದರೆ ಹಾಗಾದರೆ ಹೇಳುವ ನೆರಟು. ಅದೇ ಸಮಾಜವೇ
ಶಾರದರು ದೇಶ ದೇಶಗಳನ್ನು ತಿರುಗಿ ರಾಜಪುತ್ರರ ಚಿತ್ರಪಟಗಳನ್ನು ಬರೆಸುತ್ತಲಿದ್ದರು. ಓ ರಾಜ ನಾರದರೇ, ನಾನು ಕಣ್ಣಾರ ಕಂಡು ಕಳವಳಗೊಂಡು ನಿನ್ನಲ್ಲಿಗೆ ಬಂದೆನು. ಕೇವಲ ನಮ್ಮ ಮನೆಯವರೆಂದು ಹೇಳಲಿಕ್ಕೆ ಬಂದೆನು. ಓ ರಾಜೇಂದ್ರ, ಮನೇಂದ್ರ, ಇಲ್ಲವಾಯಿತೇ ನಾನೇತಕ್ಕೆ ಬರಲಿ? ಆ ರಾಜಪುತ್ರರಲ್ಲಿ ಒಬ್ಬರಾದರೂ ರೂಪಸ್ಥರಿಲ್ಲ. ಓ ರಾಜ ನಾರದರೇ, ಆ ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನ ಮಾಡಬಾರದೆ? ಹೌದು ನಾರದರೇ. ಅಯ್ಯೋ, ನಿನಗೇನು 1000 ಮಂದಿ ಮಕ್ಕಳಿರುವರೆ ಹೇಗೆ? ನನಗಿರುವ ಒಬ್ಬ ಮಗಳ ನಾರದರೇ, ಆ ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದೆ? ನೀನಂಥ ದಡ್ಡನು. ಛೇ 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 ಛೇ, ಇದು ಮಾತ್ರ ಎನ್ನ ಮನಸ್ಸಿಗೆ ಸರಿ ಬರಲಿಲ್ಲದರೆ ನಿನಗಾರು ಸರಿಯೇ? ಓಹೋ ತಾತ ಪ್ರೀತ, ಓ ಕಮಲರಾಯ, ದೊಡ್ಡವನಿಗೆ ವಾಕ್ಯ ದೊರೆತಂತೆ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ ಎಂಬ ಮಾತಿನ ಅಭಿಪ್ರಾಯ ತಿಳಿದು ಎನ್ನ ಮನಸ್ಸಿಗೆ ಅತಿ ಸಂತೋಷವಾಯಿತು. ನಾರಾಯಣ 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 ನಾರದೇ. ಓ ರಾಜ, ನೀವು ತ್ರಿಲೋಕವನ್ನು ಸಂಚಾರ ಮಾಡಿ ಬಂದಿರುತ್ತೀರಿ, ತಮಗೆ ಗೊತ್ತಿಲ್ಲದ ಸಮಾಚಾರ ಯಾವುದಿರುವುದು? ರೋಟಿ ದೇವಿಯ ಲಗ್ನ ಮಾಡುವ ಮಾರ ತಮ್ಮದಲ್ಲವೇ? ಹೌದೇ ರಾಜೇಂದ್ರ? ಶಾಸ್ತ್ರವನ್ನು ಹೇಗಿರಬೇಕೆಂದರೆ ಅದು ಹೇಗಿರಬೇಕು ರಾಜ? ವ್ಯಕ್ತಿಯ ಬುದ್ಧಿಯಲ್ಲಿ ವಿಚಾರವಾಗಿರಬೇಕು, ಉನ್ನತ ರೂಪಸ್ಥನಾಗಿರಬೇಕು. ಹೌದೇ ರಾಜ? ಹೌದೇ. ಓ ಕಮಲರಾಯ, ಅಂತವರನ್ನು ತಾವಲ್ಲಿರುವುದು ಸಂತೋಷದಿಂದ ಕೇಳಿದ್ರೆ ರೋಟಿ ದೇವಿಗೆ ಲಗ್ನ ಮಾಡುವ ಭಾರ ತಮ್ಮದ ಮುನೀಪ ಕಮಲರಾಯ. ಓ ರಾಜ, ಹಾಗಾದರೆ ಹೇಳ್ತೇನೆ ಕೇಳು. ಸ್ವಾಮಿ ಯಾರಂದ್ರೆ ಅದೇನು ಚೆನ್ನಾಗಿ ಹೇಳಿದೆ. ಹಾಗಾದರೆ ಹೇಳುತ್ತೇನೆ ಕೇಳು. ಅದೇನು ಚೆನ್ನಾಗಿ ಹೇಳಿ. ದ್ವಾರಕಾವತಿಯಲ್ಲಿ ಶ್ರೀಕೃಷ್ಣ ಮಗನಾದ ಮನ್ಮಥನು 16 ವರ್ಷದವನು. ವಿದ್ಯಾ ಬುದ್ಧಿಯಲ್ಲಿ ವಿಶಾಲದನು. ಇಡೀ ಲೋಕವನ್ನೇ ಜಯಿಸಬಲ್ಲನು. ಓ ರಾಜ, ಆದರೆ ಆ ಹುಡುಗನ ರೂಪವನ್ನು ಎಷ್ಟೆಂದು ವರ್ಣಿಸುವುದಕ್ಕೆ ಆದಿಶೇಷನಿಗಾದರೂ ಸಾಧ್ಯವಾಗಿ ತೋರುವುದು. ಹಾಡಿದರು
ಕೊಟ್ಟು ಲಗ್ನವನ್ನು ಮಾಡಿಕೊಡು ರಾಜ್ಯಾಗ್ರಗಣ್ಯ. ಇದು ಬರುವುದು ಪೂರ್ವದ ಪುಣ್ಯ. ಓಹೋ ಬುದ್ಧ ಶೂನ್ಯನಾದ ನಾರದರೆ, ಕಮಲರಾಯ, ನಿಮಗೆ ನೀಡು ಮಾರ ಮನ ದಡ್ಡಗಳ ತಕ್ಷಣಕ್ಕೆ ನೀನೇನು ದಡ್ಡ ಮನುಷ್ಯನಾಗಲಿಲ್ಲ. ಕುಡಿಯಲ್ಲ ಹಟ್ಟಿ ಇಲ್ಲದ ನಡೆಯುವುದಕ್ಕೆ ನನಗೆ ಸ್ವಲ್ಪ ಮಾತ್ರ ನಾಟಿಕ ಉಂಟಲ್ಲ. ಓ ಕಮಲರಾಯ, ನೀನು ಸಹ ಆ ದ್ರೌಪದಿಯ ಮಾತನ್ನು ನಡೆಸಲಿಕ್ಕೆ ಬಂದಂತೆ ತೋರ್ತದೆ. ನಿನ್ನ ಮಾತಿಗೆ ಮರವಾಗುವುದಕ್ಕೆ ನಾನೇನು ದಡ್ಡನಲ್ಲ. ಆ ಕೃಷ್ಣನ ಸುದ್ದಿಯನ್ನು ಈ ಸಭೆಯಲ್ಲಿ ನಿಂತು ಹೆಣ್ಣ ಮುಂದೆ ಎತ್ತಿದರೆ ಕರೆಯುವುದು. ಓ ಕಮಲರಾಯ, ನೀನು ಒಕ್ಕಲ್ಲಿ ಮಾತ್ರ ಸುಮ್ಮನೆ ಬರುವುದಿಲ್ಲ. ಏನಾದರೂ ಒಂದು ಸಂಖ್ಯೆಯನ್ನಿಟ್ಟು ಬರುವ ಕರ್ತವ್ಯ ನಿನ್ನಲ್ಲಿರುವುದು. ನಮ್ಮ ವೃತ್ತಿಯೇ ಓ ರಾಜ, ನಮ್ಮ ವೃತ್ತಿಯೇ ಅಂತದ್ದು ರಾಜೇಂದ್ರ. ಉಂಡ ಮನೆಯ ಜನತೆಯನ್ನೆಡೆದು ಬುದ್ಧಿ ಸಂಪೂರ್ಣ ನಿನ್ನಲ್ಲಿ ತುಂಬಿರುವುದು. ಆದರೂ ಚಿಂತೆಯಿಲ್ಲ, ಈ ವೇಳೆಯಲ್ಲಿ ಹೇಗಾದರೂ ಸಹಿಸಿಕೊಳ್ಳುವೆ. ಆ ಪುಂಡರೀಕಾಕ್ಷನ ಸುದ್ದಿಯನ್ನು ಎನ್ನ ಕರ್ಣಕ್ಕೆ ಹಾಕಿದರೆ ಮುನಿಪ ಗರಿಮನೆಯ ಕೋಪ